ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು 2024 ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಒಂದು ಸಂಬಂಧಪಟ್ಟಂಥ ಪೇಪರು. ಸೊ ಇದರ ಆನ್ಸರ್ಸ್ ಹೀಗಿದೆ, ಕ್ವಶನ್ಸು ಹೀಗಿದೆ ನೋಡಿ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ವಿಭಿನ್ನ ಪ್ರೋಟೋಕಾಲ್ ಬಳಸುವ ಎರಡು ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಕನೆಕ್ಟ್ಸ್ ಟು ನೆಟ್ವರ್ಕ್ಸ್ ದಟ್ ಯೂಸಸ್ ಡಿಫ್ರೆಂಟ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ಗೇಟ್ ವೇ, ಬ್ರಿಡ್ಜ್, ಹಬ್, ಸ್ವಿಚ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಎರಡು ನೆಟ್ವರ್ಕ್ಗಳನ್ನು ಸಂಪರ್ಕಿಸ್ತಕ್ಕಂಥ ಪ್ರೋಟೋಕಾಲ್ ಅಂತ ಹೇಳಿದರೆ ಗೇಟ್ ವೇ. ಆಪ್ಷನ್ 1 ಏನಿದೆ ಗೇಟ್ ವೇ ಅಂತಕ್ಕಂಥದ್ದು ಎರಡು ನೆಟ್ವರ್ಕ್ಗಳನ್ನು ಸಂಪರ್ಕಿಸ್ತಕ್ಕಂಥ ಒಂದು ಪ್ರೋಟೋಕಾಲ್ ಆಗಿರುತ್ತೆ. ಸೊ ಆನ್ಸರು ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಇಂಟರ್ನೆಟ್ಟಲ್ಲಿ ಅನಧಿಕೃತ ಪ್ರವೇಶವನ್ನು ಪಡೆಯುವ, ಪ್ರಮುಖ ಡೇಟಾವನ್ನು ನಾಶಪಡಿಸುವ, ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುವ ವ್ಯಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಡೇಟಾಬೇಸ್ ನಿರ್ವಾಹಕರು, ಸಾಫ್ಟ್ವೇರ್ ಡೆವಲಪರ್, ಕ್ರ್ಯಾಕರ್ ಮತ್ತು ಹ್ಯಾಕರ್, ಪ್ರೋಗ್ರಾಮರ್ ಅಂತ ಕೊಟ್ಟಿದ್ದಾರೆ. ದ ಪರ್ಸನ್ ಆನ್ ಇಂಟರ್ನೆಟ್ ಹೂ ಗೇನ್ಸ್ unauthorized access, destroy vital data, denies users legitimate service and causes problem for their targets is called ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಸಾಫ್ಟ್ವೇರ್ ಡೆವಲಪರ್, ಕ್ರ್ಯಾಕರ್ ಆ್ಯಂಡ್ ಹ್ಯಾಕರ್, ಪ್ರೋಗ್ರಾಮರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ ತಕ್ಷಣ ನಮಗೆ ಅರ್ಥ ಆಗ್ಬಿಡುತ್ತೆ. ಡೇಟಾಬೇಸ್ ನಿರ್ವಾಹಕರು ಅಂದರೆ ಅದನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರಾಗಿರುತ್ತೆ. ಸಾಫ್ಟ್ವೇರ್ ಡೆವಲಪರ್ ಅಂದರೆ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಕ್ಕಂಥವ್ರಾಗಿರುತ್ತೆ. ಆ್ಯಂಡ್ ಪ್ರೋಗ್ರಾಮರ್ ಅಂದರೆ ಇಸ್ ಆಲ್ಸೋ ಒಬ್ಬರು ಪ್ರೋಗ್ರಾಮರು, ಒಳ್ಳೆ ಪಾಸಿಟಿವ್ ಇದು. ಸೊ ಇಲ್ಲಿ ಕೇಳೋದೇನು, ಇಂಟರ್ನೆಟ್ಟಲ್ಲಿ ಅನಧಿಕೃತ ಪ್ರವೇಶ, ಅಧಿಕೃತವಾಗಿ ಎಲ್ಲ ಅನಧಿಕೃತವಾಗಿ ಡೇಟಾವನ್ನು ನಾಶಪಡಿಸ್ತಕ್ಕಂಥದ್ದು, ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸ್ತಕ್ಕಂಥದ್ದು, ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವ ವ್ಯಕ್ತಿ ಅಂತ ಹೇಳಿದಾಗ ಕ್ರ್ಯಾಕರ್ ಮತ್ತು ಹ್ಯಾಕರ್. ಇದು ಈ ಒಂದು ಪ್ರಶ್ನೆನ ಎಲ್ಲ ಎಕ್ಸಾಮಲ್ಲೂ ಸಹ ಕೇಳ್ತಾನೆ ಇದ್ದಾರೆ. ಕ್ರ್ಯಾಕರು, ಹ್ಯಾಕರ್ ಮತ್ತು ಫಿಶಿಂಗ್ಗೆ ಸಂಬಂಧಪಟ್ಟಂತೆ 3 ಕ್ವಶನ್ಸ್ಗಳಿಗೆ ಒಂದು ಸೇರಿದಂಗೆ ಒಂದು ಕ್ವಶನ್ ಖಂಡಿತವಾಗ್ಲೂ ಕೇಳ್ತಾನೆ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಿ. ಸೊ ಕ್ರ್ಯಾಕರ್ ಆ್ಯಂಡ್ ಹ್ಯಾಕರ್ ಇಸ್ ದ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ಬಹುದು. ಆ್ಯಂಡ್ ಥರ್ಡ್ ಒನ್ ಹೀಗಿದೆ: ಕೆಳಗಿನಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ ಅಂತ ಕೇಳಿದ್ರೆ. ಸೊ ಇಟ್ ಮೀನ್ಸ್ ಫಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸರ್ಚ್ ಎಂಜಿನ್. ಇಟ್ ಮೀನ್ಸ್ ಸರ್ಚ್ ಎಂಜಿನ್ ಅಂದರೆ ಏನು? ಸರ್ಚ್ ಎಂಜಿನ್ ಅಂದರೆ ಇಷ್ಟೇ. ಸರ್ಚ್ ಅಂದರೆ ಹುಡುಕೋದು. ನಮಗೆ ಯಾವೊಂದು ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಬೇಕು ಅದನ್ನು ನಾವು ಗೂಗಲಲ್ಲಿ ಹೋಗಿ ಅಥವಾ ಕ್ರೋಮಲ್ಲಿ ಹೋಗಿ ಅಥವಾ ಯಾಹೂ ಈ ಥರ ಇದರಲ್ಲಿ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಈಗ ಏನು ಸ್ಮಾರ್ಟ್ಫೋನ್ ಬಂದಿದೆ. ಸೊ ಕಂಪ್ಯೂಟರೇ ಬೇಕು ಅಂತ ಏನಿಲ್ಲ, ಮೊಬೈಲಲ್ಲಿ ಸಹ ನಾವು ಗೂಗಲ್ ಸರ್ಚ್ ಮಾಡ್ತೀವಿ, ಕ್ರೋಮಲ್ಲಿ ಸರ್ಚ್ ಮಾಡ್ತೀವಿ. ಸೊ ಈ ರೀತಿ ಸರ್ಚ್ ಎಂಜಿನ್ ಅಲ್ಲ ಅಂತ ಕೇಳಿದರೆ. ಸೊ ಗೂಗಲು ಮತ್ತು ಯಾಹೂ ಮತ್ತು ಬಿಂಗ್ ಅಂತಕ್ಕಂಥದ್ದು ಸರ್ಚ್ ಎಂಜಿನ್ ಅಂತ ನಮ್ಗೆ ಗೊತ್ತಿದೆ. ಸೊ ಸಫಾರಿ ಅಂತಕ್ಕಂಥದ್ದು ಇದು ಸರ್ಚ್ ಎಂಜಿನ್ ಆಗೋದಿಲ್ಲ. ಬಿಕಾಸ್ ಸಫಾರಿ ಅಂತಕ್ಕಂಥದ್ದು ಒಂದು ನಾವಿಗೇಷನ್ ತೋರಿಸ್ತಕ್ಕಂಥ, ಇಟ್ ಮೀನ್ಸ್ ದಿಕ್ಸೂಚಿ ಅಂತ ಏನು ಹೇಳ್ತೀವಿ. ಸೊ ದಿಕ್ಸೂಚಿ ಲೊಕೇಶನ್ ತೋರಿಸ್ತಕ್ಕಂಥ ಒಂದಿದು. ಸೊ ಹಾಗಾಗಿ ಸಫಾರಿ ಅಂತಕ್ಕಂಥದ್ದು ಸರ್ಚ್ ಎಂಜಿನ್ ಆಗೋದಿಲ್ಲ. ಆನ್ಸರ್ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: 4ನೇ ಕ್ವಶನು: ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ? ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ ಟು ರಿಟ್ರೀವ್ ಇಮೇಲ್ ಮೆಸೇಜಸ್ ಫ್ರಮ್ ದ ಸರ್ವರ್ ಟು ಯುವರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. HTTP, SMTP, POP3, POP. ಸೊ ಇದರ ಒಂದು ಅಬ್ರಿವೇಷನ್ಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸುಮಾರು ಜನ ನೋಡಿದ್ದಾರೆ. ಸೊ ನೋಡಬೇಕು ಅನಿಸಿದ್ರು ನೋಡ್ಕೊಬರ್ಬೋದು. ಸೊ ಆಲ್ಮೋಸ್ಟ್ 400 ಅಬ್ರಿವೇಷನ್ಸ್ಗಳು ಆ ಒಂದು ವಿಡಿಯೋದಲ್ಲಿ ಇದೆ. ಸೊ ನೋಡಿ, HTTP ಇಂದ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP ಇಂದ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, POP3 ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ 3, POP ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತ ಕೊಡ್ತಾ ಹೋಗ್ತಾರೆ. ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ ಟು ರಿಟ್ರೀವ್ ಇಮೇಲ್ ಮೆಸೇಜ್ ಫ್ರಮ್ ದ ಸರ್ವರ್ ಟು ಯುವರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಒಂದು ಪ್ರೋಟೋಕಾಲನ್ನು ಬಳಸ್ಕೊಳ್ತಾರೆ ಅಂತ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: MPEG ಒಂದು ರೀತಿಯ ಡ್ಯಾಶ್ ಫಾರ್ಮೆಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. MPEG ಅಂತಕ್ಕಂಥದ್ದು. ಸೊ ಇಲ್ಲಿ MPEG ಇಸ್ ಅ ಟೈಪ್ ಆಫ್ ಡ್ಯಾಶ್ ಫಾರ್ಮೆಟ್. ಇಮೇಜ್ಗೆ ಯೂಸ್ ಮಾಡ್ತಾರಾ, ಟೆಕ್ಸ್ಟ್ಗೆ ಯೂಸ್ ಮಾಡ್ತಾರಾ, ಆಡಿಯೋಗೆ ಯೂಸ್ ಮಾಡ್ತಾರಾ ಅಥವಾ ವೀಡಿಯೋಗೆ ಯೂಸ್ ಮಾಡ್ತಾರಾ? ಈ ಒಂದು MPEG ಅಂತಕ್ಕಂಥದ್ದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ನು. ಸೊ ನೋಡಿ, ಇಲ್ಲಿ ಈ ಕ್ವಶನ್ಸು ಸಹ ಸುಮಾರು ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನು. ಎಷ್ಟೊಂದು ಎಕ್ಸಾಮಲ್ಲಿ ಈ ಕ್ವಶನ್ ಬಂದಿದೆ. ಸೊ ನೋಡಿ, MPEG ಅಂದರೆ ಫಸ್ಟ್ ಒಂದು ಅಬ್ರಿವೇಷನ್ ನೋಡ್ತಾ ಹೋದರೆ
ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ ಅಂತಕ್ಕಂಥ ಒಂದು ಅಬ್ರಿವೇಷನ್ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಫಾರ್ಮೆಟ್ನ ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ 4 ಏನಿದೆ ವಿಡಿಯೋ. ಸೊ ವಿಡಿಯೋಗೆ ಯೂಸ್ ಮಾಡ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ವಿಡಿಯೋ. ಸೊ ನೀವು ನೋಡ್ಕೊಳ್ಳಿ, ವಿಡಿಯೋಗೆ ಯೂಸ್ ಮಾಡ್ತಕ್ಕಂಥದ್ದು MPEG ಮೀನ್ಸ್ ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್. ಸೊ ಇಲ್ಲಿ ಮೂವಿ ಅಂತ ಹೇಳಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಅದು ವಿಡಿಯೋ ಅಂತ. ಸೊ ಆಡಿಯೋ ಅಂತ ಹೇಳಿದಾಗ ಓನ್ಲಿ ಕಿವಿ ಕೇಳಿಸ್ಕೊಳ್ತಕ್ಕಂಥದ್ದು, ಟೆಕ್ಸ್ಟ್ ಮಾಡ್ತಕ್ಕಂಥದ್ದು, ಇಮೇಜ್ ಅಂದರೆ ಬರೀ ಚಿತ್ರಗಳು. ಸೊ ಬಟ್ ಇಲ್ಲಿ ಮೂವಿ ಅಂತಕ್ಕಂಥದ್ದು ನಿಮ್ಗೆ ಏನು ಬರುತ್ತೆ, ಅದು ಕಣ್ಣಿಂದ ನೋಡ್ತೀವಿ ಮತ್ತು ಕಿವಿಯಿಂದ ಕೇಳ್ತೀವಿ. ಸೊ ಅದು ವಿಡಿಯೋ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೊಡೋಣ, ಫಿಶಿಂಗ್ಗೆ ಸಂಬಂಧಪಟ್ಟಂತೆ ಯಾವ ಕಂಪ್ಯೂಟರ್ ವಿಜ್ಞಾನಿ ಫಿಶಿಂಗ್ ಪದವನ್ನು ಕಂಡುಹಿಡಿದರು? ವಿಚ್ ಕಂಪ್ಯೂಟರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಫಿಶಿಂಗ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಜಾನ್ ಹ್ಯಾಪ್ಕಿನ್ಸ್, ಕಾರ್ನ್ಬಿ ಸ್ಮಿತ್, ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟ್ಯೂರಿಂಗ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆ ಕಾರ್ನ್ಬಿ ಸ್ಮಿತ್ ಅಂತಕ್ಕಂಥವ್ರು ಈ ಒಂದು ಫಿಶಿಂಗ್ ಅಂತಕ್ಕಂಥ ಪದವನ್ನು ಮೊಟ್ಟ ಬಾರಿಗೆ ಕಂಡುಹಿಡಿತಾ ಹೋಗ್ತಾರೆ. ಚಾರ್ಲ್ಸ್ ಬ್ಯಾಬೇಜ್ ನಿಮಗೆ ಗೊತ್ತಿದೆ, ಸೊ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೀಲಾಗರ್ ಆ್ಯಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಕೀಲಾಗರ್ ಆ್ಯಂಟಿವೈರಸ್ ಇಸ್ ಎ ಟಿಪಿಕಲ್ ಎಕ್ಸಾಂಪಲ್ ಆಫ್ ಟ್ರೋಜನ್, ಸ್ಪೈವೇರ್, ವರ್ಮ್, ಲಾಜಿಕ್ ಬಾಂಬ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಸ್ಪೈವೇರ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಇನ್ MS ಪವರ್ ಪಾಯಿಂಟ್ ದ ಶಾರ್ಟ್ಕಟ್ ಕೀ ಟು ಜಸ್ಟಿಫೈ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ Ctrl+I, Ctrl+U, Ctrl+J, Ctrl+L ಅಂತ ಕೊಡ್ತಿದ್ದಾರೆ. ಸೊ ನೋಡಿ ಶಾರ್ಟ್ಕಟ್ ಕೀ ಏನಕ್ಕೆ, ಪಠ್ಯವನ್ನು ಸಮರ್ಥಿಸಲು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ Ctrl+J ಏನಿದೆ, ಸೊ ಅದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. Ctrl+J. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಯಾವ ವ್ಯೂನಲ್ಲಿ ಪ್ರೆಸೆಂಟೇಷನ್ನ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು? ವಿಚ್ ವ್ಯೂ ಡಿಸ್ಪ್ಲೇಸ್ ದ ಸ್ಲೈಡ್ಸ್ ಆಫ್ ಪ್ರೆಸೆಂಟೇಷನ್ಸ್ ಹ್ಯಾಸ್ ಮಿನಿಯೇಚರ್ ರೆಪ್ರೆಸೆಂಟೇಷನ್? ಸಾಮಾನ್ಯ, ಸ್ಲೈಡ್ ಶಾರ್ಟರ್, ನೋಟ್ಸ್ ಪೇಜ್, ರೀಡಿಂಗ್ ವ್ಯೂ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆ ಸ್ಲೈಡ್ ಸಾರ್ಟರ್ ಅಂತಕ್ಕಂಥದ್ದು ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸೊ ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ಧರಿತ ಬಣ್ಣಗಳು, ಪಾಯಿಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ಇನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಡ್ಯಾಶ್ ಪ್ರೊವೈಡ್ಸ್ ಸೆಟ್ ಆಫ್ ಪ್ರೀ ಡಿಫೈನ್ಡ್ ಕಲರ್ಸ್, ಫಾಂಟ್ಸ್ ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್ ಫಾರ್ ಸ್ಲೈಡ್. ಸೊ ಸ್ಲೈಡ್ ಮಾಸ್ಟರ್, ವಿಸರ್ಡ್, ಥೀಮ್, ಸ್ಲೈಡ್ ಟ್ರಾನ್ಸಿಷನ್ ಅಥವಾ ಸ್ಲೈಡ್ ಪರಿವರ್ತನೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಥೀಮ್, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, SKSCLPಯ ಸಂಕ್ಷೇಪಣೆ ಏನಂತ ಕೇಳಿದರೆ. ಸೊ ಅಬ್ರಿವೇಷನ್ಸ್ ಆಫ್ KSCLP ಈಸ್. ಸೊ ನಾನು ಲಾಸ್ಟಲ್ಲಿ ಹೇಳಿದಾಗೆ ಅಬ್ರಿವೇಷನ್ಸ್ಗಳನ್ನ ಒಂದು ಲಿಸ್ಟೇ ಕೊಟ್ಟು ನೋಡ್ಕೊಂಡು ಬನ್ನಿ. ಸೊ ಇದಕ್ಕೆ ನಾವು ಆನ್ಸರ್ ನೋಡ್ತಾ ಹೋದಾಗ ಭಾಷಾ ಸಂಸ್ಕರಣೆಗಾಗಿ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತಕ್ಕಂಥದ್ದು ಆನ್ಸರ್, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನೋಡಿ 6.0ದಿಂದ ಡ್ಯಾಶನ್ನು ಆಧರಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ 6.0ಇಂದ ಡ್ಯಾಶನ್ನು ಆಧರಿಸಿದೆ. ನೋಡಿ ಫ್ರಮ್ 6.0 ಈಸ್ ಬೇಸ್ಡ್ ಆನ್ ಫಾಂಟ್ ಎನ್ಕೋಡಿಂಗ್ ಯುನಿಕೋಡ್ BCD XS3 ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಯುನಿಕೋಡ್, ಆಪ್ಷನ್ 2 ಯುನಿಕೋಡ್. ಸೊ ನೆಕ್ಸ್ಟು
ಡ್ಯಾಶ್ ಮೆಮೊರಿಯನ್ನು ರ್ಯಾಮ್ ಮತ್ತು ಸಿ ಪಿ ಯು ನಡುವೆ ಇರಿಸಲಾಗಿದೆ ಅಂತ ಕೇಳಿದರೆ ನೋಂದಣಿಗಳು, ಸಂಗ್ರಹ ಸ್ಮರಣೆ, ರ್ಯಾಮ್ ಇವುಗಳಲ್ಲಿ ಯಾವುದೂ ಅಲ್ಲ. ದ ಡ್ಯಾಶ್ ಮೆಮೊರಿ ಇಸ್ ಪ್ಲೇಸ್ಡ್ ಬಿಟ್ವೀನ್ ದ ರ್ಯಾಮ್ ಆ್ಯಂಡ್ ದ ಸಿ ಪಿ ಯು. ರ್ಯಾಮ್ ಮತ್ತು ಸಿ ಪಿ ಯು ನಡುವೆ ಇರಿಸ್ತಕ್ಕಂಥದ್ದು ನೋಂದಣಿಗಳು, ಸಂಗ್ರಹ ಸ್ಮರಣೆ, ರ್ಯಾಮ್ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಕ್ಯಾಚ್ ಮೆಮೊರಿ, ಸಂಗ್ರಹ ಸ್ಮರಣೆ. ಸೊ ಇದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಾ ಹೋಗ್ತಕ್ಕಂಥದ್ದು. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಮೀಡಿಯಾ ಮತ್ತು ವ್ಯಕ್ತಿ ಮತ್ತು ಗಣಕಯಂತ್ರದ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ರ್ಯಾಮ್ ಮತ್ತು ಸಿ ಪಿ ಯು ನಡುವೆ ಇರ್ತಕ್ಕಂಥದ್ದು ಸಂಗ್ರಹ ಸ್ಮರಣೆ, ಕ್ಯಾಚ್ ಮೆಮೊರಿ ಅಂತಕ್ಕಂಥದ್ದು. ನೆಕ್ಸ್ಟ್, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದರೆ ದ ಟೈಮ್ ಫಾರ್ ವಿಚ್ ಪೀಸ್ ಆಫ್ ವಿಂಡೋಸ್ ಡಿವೈಸ್ ವರ್ಕ್ಸ್ ಇಸ್ ಕಾಲ್ಡ್. ಪ್ರವೇಶ ಸಮಯ, ಸೀಕ್ ಸಮಯ, ನೈಜ ಸಮಯ, ಪರಿಣಾಮಕಾರಿ ಸಮಯ, ಆಕ್ಸೆಸ್ ಟೈಮ್, ಸೀಕ್ ಟೈಮ್, ರಿಯಲ್ ಟೈಮ್, ಎಫೆಕ್ಟಿವ್ ಟೈಮ್ ಅಂತ ಕೊಡ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಪರಿಣಾಮಕಾರಿ ಸಮಯ ಅಥವಾ ಎಫೆಕ್ಟಿವ್ ಟೈಮ್ ಅಂತಕ್ಕಂಥದ್ದು. ಕೆಳಗಿನಲ್ಲಿ ಯಾವುದು MS ವರ್ಡ್ನಲ್ಲಿ ಫೈಲ್ನ ಡಾಕ್ಯುಮೆಂಟ್ಗೆ ಹಂಚು ಅಲ್ಲ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಮಾರ್ಜಿನ್ ಫಾರ್ ದ ಡಾಕ್ಯುಮೆಂಟ್ ಆಫ್ ದ ಫೈಲ್ ಇನ್ MS ವರ್ಡ್? ರೈಟ್, ಅಪ್ಪರ್, ಡೌನ್, ಬಾಟಮ್. ಸೊ ಆನ್ಸರ್ ಆಪ್ಷನ್ 3 ಡೌನ್. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಇನ್ MS ವರ್ಡ್ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಫಾರ್ ಸ್ಪೆಲ್ಲಿಂಗ್ ಚೆಕ್? F7, F5, F10 ಆ್ಯಂಡ್ F3 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು F7 ಅಂತಕ್ಕಂಥದ್ದು. ಸೊ ಇಲ್ಲಿ ಅಕ್ಷರ ದೋಷವನ್ನು ಇದು ಮಾಡೋದಕ್ಕೋಸ್ಕರ ಪರೀಕ್ಷಿಸೋದಕ್ಕೋಸ್ಕರ ಕೊಡ್ತಕ್ಕಂಥದ್ದು F7. ಆ್ಯಂಡ್ F5 ಏನಿದೆ ಇದು ಬಂದು ನಿಗದಿಪಡಿಸಿದ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು F5, ನಿಗದಿತ ಸ್ಥಳಕ್ಕೆ ಕಳಿಸ್ತಕ್ಕಂಥದ್ದು F5ನ ಕೆಲಸ. ಆ್ಯಂಡ್ F10 ಅಂತ ಹೇಳಿದಾಗ ಸಂಬಂಧಿಸಿದಂತೆ ಸುಳಿವನ್ನು ಕೊಡ್ತಕ್ಕಂಥದ್ದು. ಇಟ್ ಮೀನ್ಸ್ ಶೋ ಕೀ ಟಿಪ್ಸ್ನ ಕೊಡ್ತಕ್ಕಂಥದ್ದು ಈ ಒಂದು F10 ಅಂತಕ್ಕಂಥದ್ದು. ಆ್ಯಂಡ್ F3 ಏನಿದೆ ಇದರ ಒಂದು ಕೆಲಸ ಯಾವುದೂ ಇಲ್ಲ. ಸೊ ಇಷ್ಟು ಆನ್ಸರ್ ಬಂದು F7 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 17ನೇ ಕ್ವೆಶನ್ ಹೀಗಿದೆ. MS ವರ್ಡ್ 2010ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು? ವಾಟ್ ಈಸ್ ದ ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ದಟ್ ಕ್ಯಾನ್ ಬಿ ಸೆಟ್ ಮ್ಯಾನ್ಯುಯಲಿ ಇನ್ MS ವರ್ಡ್ 2010 ಅಂತ ಕೊಟ್ಟಿದ್ದಾರೆ. ಸೊ 72, 62, 1638, 1368. ಸೊ ಆನ್ಸರ್ ಬಂದು ಆಪ್ಷನ್ 3 1638. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, MS ವರ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ನ ಆಯಾಮ ಎಷ್ಟು ಅಂತ ಕೇಳಿದರೆ ಡೈಮೆನ್ಷನ್ ಆಫ್ ಲೆಟರ್ ಸೈಜ್ ಡಾಕ್ಯುಮೆಂಟ್ ಇನ್ MS ವರ್ಡ್. ಸೊ MS ವರ್ಡ್ನಲ್ಲಿ ಒಂದು ಲೆಟರ್ನ ಗಾತ್ರ ಎಷ್ಟು? ಸೊ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೇಳೋದು ಗಾತ್ರದ ಡಾಕ್ಯುಮೆಂಟ್ನ ಆಯಾಮ ಕೇಳಿರೋದು. ನಾವಲ್ಲಿ ಲೆಟರ್ ಸೈಜ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು, ಬಟ್ ಇಲ್ಲಿ ಡಾಕ್ಯುಮೆಂಟ್ನ ಆಯಾಮ ಎಷ್ಟು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ 4 8.5 ಇಂಚು ಇಂಟು 11 ಇಂಚು. ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ನೆಕ್ಸ್ಟು MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ಪೇಜ್ ಸೆಟಪ್ನ ಯಾವ ವೈಶಿಷ್ಟ್ಯವನ್ನು ಬಳಸಬಹುದು ಅಂತ ಕೇಳಿದರೆ ವಿಚ್ ಪೇಜ್ ಸೆಟಪ್ ಫ್ಯೂಚರ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ಎ ನ್ಯೂಸ್ ಪೇಪರ್ ಲೈಕ್ ಡಾಕ್ಯುಮೆಂಟ್ ಇನ್ MS ವರ್ಡ್? ಮಾರ್ಜಿನ್, ಟೇಬಲ್, ಕಾಲಮ್, ಪೇಪರ್ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ ಕಾಲಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ? ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಫೈಂಡ್ ಕರೆಂಟ್ ಡೇಟ್ ಇನ್ MS ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಏನಿದೆ ಕಂಟ್ರೋಲ್+ ಮತ್ತು ಇದು. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಇದು ಡೇಟನ್ನು ಕಂಡುಹಿಡಿತಕ್ಕಂಥ ಒಂದು ಶಾರ್ಟ್ಕಟ್ ಕೀ. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನೆಯಿಂದ ಮುಂಚಿತವಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಸಂಖ್ಯಾ ಡೇಟಾವನ್ನು ಕೊಟ್ಟಿರ್ತಾರೆ, ಪಠ್ಯವಾಗಿ ಅದನ್ನು ಚೇಂಜ್ ಮಾಡೋದಕ್ಕೆ ಯಾವ ಒಂದು ಚಿಹ್ನೆನ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಇನ್ MS ಎಕ್ಸೆಲ್ ಟು ಟ್ರೀಟ್ ನ್ಯೂಮರಿಕಲ್ ಡಾಟಾ ಆ್ಯಸ್ ಟೆಕ್ಸ್ಟ್ ಇಟ್ ಶುಡ್ ಬಿ ಪ್ರೊಸೀಡೆಡ್ ಬೈ ಡ್ಯಾಶ್ ಸಿಂಬಲ್ ಅಂತ ಕೊಡ್ತಾ ಹೋಗಿದ್ರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ ಅಫಸ್ಟ್ರಫಿ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ MS ಎಕ್ಸೆಲ್ ಬಗ್ಗೆ ತುಂಬ ಕ್ವಶನ್ ಇದೆ. MS ಎಕ್ಸೆಲ್ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು ಅಂತ ಕೇಳಿದರೆ ವಾಟ್ ಈಸ್ ದ ಅರ್ಲಿಯೆಸ್ಟ್ ಡೇಟ್ MS ಎಕ್ಸೆಲ್ ಅಂಡರ್ಸ್ಟ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಜನವರಿ 1, 1000, ಜನವರಿ 1, 1900, ಜನವರಿ 1, 2000, ಜನವರಿ 1, 1100 ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಜನವರಿ 1, 1900. MS ಎಕ್ಸೆಲ್ನ ಸೆಲ್ಗೆ ಪ್ರಸ್ತುತ ಸಮಯವನ್ನು ನಮೂದಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಯೂಸ್ ಟು ಎಂಟರ್ ದ ಕರೆಂಟ್ ಟೈಮ್
ಇಂಟು ಎ MS Excel ಸೆಲ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈ ಒಂದು ಇದು ಕೊಟ್ಟಿದ್ದಾರೆ ನೋಡಿ ಚಿಹ್ನೆ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸೊ ಕೆಳಗಿನಗಳನ್ನು ಹೊಂದಿಸಿ ಮತ್ತು ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್. ಸೊ POP3 ಸೊ ಇದು ಫಸ್ಟ್ ಕ್ವಶನಲ್ಲೇ ಬಂದಿತ್ತು. POP3ನ ಇಮೇಲನ್ನು ಸ್ವೀಕರಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಫಸ್ಟ್ ಕ್ವಶನಲ್ಲೇ ಬಂದಿತ್ತು. HTTP ಮತ್ತು POP3 POP ಇದೆಲ್ಲ ಬಂದಿತ್ತು. ಅದರಲ್ಲಿ ನೋಡಿದ್ವಿ ನಾವು. POP3 ಮೀನ್ಸ್ ಇಮೇಲನ್ನು ಸ್ವೀಕರಿಸಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ FTP ಬಂದು ಫೈಲ್. F ಮೀನ್ಸ್ ಫೈಲ್ಗಳನ್ನು ಡೌನ್ಲೋಡ್ ಮಾಡಲು, ಅಪ್ಲೋಡ್ ಮಾಡಲು ಮತ್ತು ವರ್ಗಾಯಿಸಲು ಒಂದು ಮಾರ್ಗ ಅಂತಕ್ಕಂಥದ್ದು FTPಗೆ ಒಂದು ಕಾರ್ಯ ಆಗ್ತಾ ಹೋಗುತ್ತೆ. ಆ್ಯಂಡ್ HTTP ಮೀನ್ಸ್ ಹೈಪರ್ ಮೀಡಿಯಾ ದಾಖಲೆಗಳನ್ನು ರವಾನಿಸ್ತಕ್ಕಂಥದ್ದು. ಆಪ್ಷನ್ ಎ ಏನಿದೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. POP3 ಅಂತ ಹೇಳಿದ್ರೆ ರಿಸೀವ್ ಇಮೇಲ್ಸ್. FTP a way to download, upload and transfer files. And HTTP means transmitting hypermedia documents ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ ಅ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಪ್ರಿಟೇಷನ್ ಆಫ್ ಅನ್ ಇನ್ಸ್ಟ್ರಕ್ಷನ್ ಈಸ್ ಡನ್ ಬೈ ALU ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಇನ್ಪುಟ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ALU ಮೆಮೊರಿ ಘಟಕ, ನಿಯಂತ್ರಣ ಘಟಕ ಆ್ಯಂಡ್ ಇನ್ಪುಟ್ ಘಟಕ ಅಂತ. ಸೊ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಕಂಟ್ರೋಲ್ ಯೂನಿಟ್ ಆಪ್ಷನ್ 3 ಏನಿದೆ. ಸೊ ಕಂಟ್ರೋಲ್ ಯೂನಿಟ್ CU ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. 26ನೇ ಕ್ವಶನು. ಕೆಳಗಿನಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿದರೆ MS ಆಫೀಸ್, ಟ್ಯಾಲಿ, ಪೇರೋಲ್ ಸಿಸ್ಟಮ್, ಲೈನೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಅಪ್ಲಿಕೇಶನ್ ಸಾಫ್ಟ್ವೇರ್? MS ಆಫೀಸ್, ಟ್ಯಾಲಿ, ಪೇರೋಲ್ ಸಿಸ್ಟಮ್, ಲಿನಕ್ಸ್. ಸೊ ಆನ್ಸರ್ ನೋಡ್ತಾ ಹೋದರೆ ನಾವು ಆನ್ಸರ್ ಬಂದು ಲಿನಕ್ಸ್ ಅಂತಕ್ಕಂಥದ್ದು ಏನಿದೆ. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೇಳೋದು ನಾಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳಿರೋದು. ಸೊ ಇದು ಅಲ್ಲ. ಸೊ ಏನಿದೆ ಈ ಲೈನಕ್ಸ್ ಅಂತಕ್ಕಂಥದ್ದು ಇದು ಬಂದು ಒಂದು ಕಾರ್ಯಾಚರಣೆ ವ್ಯವಸ್ಥೆ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಅದರ ಒಂದು ವ್ಯವಸ್ಥೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಸೇರ್ಕೊಳ್ಳೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಅಂತ ಕೇಳಿದರೆ ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು? ದ ಫಸ್ಟ್ ಕಂಪ್ಯೂಟರ್ ಮೇಡ್ ಅವೈಲೇಬಲ್ ಫಾರ್ ಕಮರ್ಷಿಯಲ್ ಯೂಸ್ ವಾಸ್ ಅಂತ ಕೊಟ್ಟಿದ್ದಾರೆ. Mark 1 ಯುನಿಕ್ EDSAC UNIVAC ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆ UNIVAC ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಇದರ ಅಬ್ರಿವೇಷನ್ಸ್ಗಳನ್ನ ನಾನು ಆಲ್ರೆಡಿ ಹೇಳಿದಾಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ಅಲ್ಲೇ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ Mark 1 ಅಂತ ಏನಿದೆ. ಸೊ ಈ Mark 1ನ 1930ರಲ್ಲಿ 1930ರಲ್ಲಿ ಈ ಒಂದು ಇದನ್ನ ಕಂಡಿರ್ತಕ್ಕಂಥವ್ರು ಗ್ರೇಸ್ ಹಾಫರ್ ಅಂತಕ್ಕಂಥವ್ರು. ಗ್ರೇಸ್ ಆಫರ್ ಅಂತಕ್ಕಂಥವ್ರು ಈ Mark 1ನ 1930ರಲ್ಲಿ ಕಂಡುಹಿಡಿತಾ ಹೋಗ್ತಾರೆ. ಆ್ಯಂಡ್ ENIAC ಅಂತಕ್ಕಂಥದ್ದು ಏನಿದೆ ಇದು ಬಂದು ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾ ಹೋಗ್ತೀವಿ. ಇದರ ಒಂದು ಅಬ್ರಿವೇಷನ್. ಇದನ್ನು ಕಂಡುಹಿಡ್ತಕ್ಕಂಥವ್ರು ಯಾರಂತ ಹೇಳಿದರೆ ಮ್ಯಾನ್ತ್ಲೆ ಅಂತಕ್ಕಂಥವ್ರು. ಮ್ಯಾನ್ತ್ಲೆ ಅಂತ ಒಬ್ಬರು ಕಂಡುಹಿಡಿತಾ ಹೋಗ್ತಾರೆ ಇದನ್ನು. ಸೊ ಇದನ್ನು ಕಂಡುಹಿಡ್ತಕ್ಕಂಥದ್ದು 1946ರಲ್ಲಿ 1946. ಆ್ಯಂಡ್ ನೆಕ್ಸ್ಟು EDSAC ಅಂತಕ್ಕಂಥದ್ದು ಹಿಂದೆ ಇದು ಬಂದು ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಇದೊಂದು ಅಬ್ರಿವೇಷನ್. ಇದು ಬಂದು 1949ರಲ್ಲಿ ಕಂಡುಹಿಡಿತಕ್ಕಂಥದ್ದು. 49ರಲ್ಲಿ ಇದು ಬಂದು ವಿಲ್ಕೀಸ್ ಅಂತಕ್ಕಂಥವ್ರು ಕಂಡುಹಿಡಿತಾರೆ. ವಿಲ್ಕೀಸ್ ಅಂತಕ್ಕಂಥವ್ರು ಕಂಡುಹಿಡ್ತಾರೆ. ಆ್ಯಂಡ್ ಯುನಿವ್ಯಾಕ್ ಅಂತಕ್ಕಂಥದ್ದು ಏನಿದೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದರ 1951ರಲ್ಲಿ ಕಂಡುಹಿಡಿತಾರೆ.
1951ರಲ್ಲಿ ಕಂಡುಹಿಡಿತಕ್ಕಂಥದ್ದು. ಇದನ್ನು ಕಂಡುಹಿಡಿತಕ್ಕಂಥವ್ರು ಯಾರಂತ ಹೇಳಿದರೆ ಸೊ ಜೋಸೆಫ್ JP ಎಕರ್ಟೆ ಮತ್ತು JW ಮ್ಯಾನ್ತೆ ಇಬ್ಬರು ಸೇರಿ ಈ ಒಂದು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ 1951ರಲ್ಲಿ ಕಂಡುಹಿಡಿತಕ್ಕಂಥದ್ದು. ಇದನ್ನು ಬಳಕೆ ಮಾಡ್ತಕ್ಕಂಥ ಎಲ್ಲಿ ಅಂತ ಹೇಳಿದರೆ ವಾಣಿಜ್ಯ ಅಥವಾ ಕಮರ್ಷಿಯಲ್ ಅಂತ ಹೇಳ್ತೀವಿ, ಸೊ ಅಲ್ಲಿ ಯೂಸ್ ಮಾಡೋದಕ್ಕೆ ಮಾಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು ಅಂತ ಹೇಳಿದರೆ, ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು. ಸೊ ನೋಡಿ, ಇದು ನೇರಳಾತೀತ ಕಿರಣ ಎಂದು ಹೇಳಿದೆ, ಅದರಿಂದ ಚಿಪ್ಪಲ್ಲಿರ್ತಕ್ಕಂಥ ಒಂದು ಏನು ಇನ್ಫಾರ್ಮೇಷನ್ ಇರುತ್ತೋ ಸೊ ಅದನ್ನು ನಾವು ಅಳಿಸಬಹುದು ಅಂತ ಹೇಳಿದ್ದಾರೆ. ಸೊ ಯಾವ ಒಂದು ಚಿಪ್ಪು ಅಂತ ಕೇಳಿದರೆ EPROM ಚಿಪ್ಪು, EPROM ಚಿಪ್ಪು, PROM ಚಿಪ್ಪು, ಮೇಲೆ ಎಲ್ಲವೂ ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಸೊ ಇದು ಮೊದಲು ವಿಚ್ ಚಿಪ್ಸ್ ಆರ್ ಎರೇಸಬಲ್ ಬೈ ಅಲ್ಟ್ರಾವೈಲೆಟ್ ರೇಸ್ ಆಫ್ಟರ್ ರಿಮೂವಿಂಗ್ ದೆಮ್ ಫ್ರಮ್ ದ ಮೇನ್ ಸರ್ಕ್ಯೂಟ್. ಸೊ ಆನ್ಸರ್ನ ನೋಡ್ತಾ ಹೋದರೆ ಇದಕ್ಕೆ EPROM. ಸೊ ಇದರ ಅಬ್ರಿವೇಷನ್ಸ್ಗಳನ್ನ ನೋಡಿದ್ದೀವಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ. EPROM ಸೊ ಅದರ ಒಂದು ಅಬ್ರಿವೇಷನ್ ಹೇಳುತ್ತೆ ಏನಂತ ಹೇಳಿದರೆ ಎರೇಸಬಲ್ ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಈ ಮೀನ್ಸ್ ಎರೇಸಬಲ್ ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ. ಸೊ ಇಟ್ ಮೀನ್ಸ್ ಎರೇಸ್ ಮಾಡ್ತಕ್ಕಂಥದ್ದು EPROM ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಎಲಿಮೆಂಟ್ ಆಫ್ ಕಂಪ್ಯೂಟರ್ ಡೆಸ್ಕ್ಟಾಪ್? ಐಕಾನ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್, ಟೈಟಲ್ ಬಾರ್. ಐಕಾನ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್, ಟೈಟಲ್ ಬಾರ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ, ಇಲ್ಲಿ ಕೆಳಗಿನ ಯಾವುದು ಕಂಪ್ಯೂಟರ್ನ ಅಂಶವಲ್ಲ ಅಥವಾ ಕಂಪ್ಯೂಟರ್ನ ಒಂದು ಡೆಸ್ಕ್ಟಾಪ್ನ ಒಂದು ಅಂಶವಲ್ಲ ಅಂತ ಕೇಳಿರೋದು. ಸೊ ಆನ್ಸರ್ ಬಂದು ಟೈಟಲ್ ಬಾರು. ಆಪ್ಷನ್ 4 ಏನಿದೆ ಟೈಟಲ್ ಬಾರ್. ಸೊ ಐಕಾನ್ಸು, ಟಾಸ್ಕ್ ಬಾರು, ಸ್ಟಾರ್ಟ್ ಬಟನ್ ಇವೆಲ್ಲ ಕಂಪ್ಯೂಟರ್ನ ಒಂದು ಡೆಸ್ಕ್ಟಾಪ್ನ ಒಂದು ಭಾಗಗಳು. ಸೊ ಟೈಟಲ್ ಬಾರ್ ಅಂತಕ್ಕಂಥದ್ದು ಮಾನಿಟರಲ್ಲಿ ಒಳಗಡೆ ಬರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ 4. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ? ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ ಕಾಲ್ಡ್ ವಿಚ್ ಆರ್ ಯೂಸ್ ಟು ರೆಪ್ರೆಸೆಂಟ್ ಕಾಮನ್ಲಿ ಯೂಸ್ಡ್ ಅಪ್ಲಿಕೇಶನ್ಸ್ ಅಂತ ಕೇಳಿದರೆ, ಅಂದರೆ ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ? ವಿಂಡೋಸ್, OS, ಡ್ರೈವರ್ಸ್ ಆ್ಯಂಡ್ GUI ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆ GUI. ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಸೊ GUI ಅಂದರೆ ಏನು ಅಂತ ಅನಿಸ್ತಾ, ಇದು ಎಬ್ರಿವೇಷನ್ ನಾನು ಕೊಡ್ತಾ ಹೋಗಿದ್ದೀನಿ. GUI ಅಂತ ಹೇಳಿದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಇಟ್ ಮೀನ್ಸ್ ಚಿತ್ರಗಳು, ಗ್ರಾಫಿಕ್ ಅಂತ ಹೇಳಿದ್ರೆ ಚಿತ್ರಗಳು ಅಂತ ಹೇಳಿ ಬರ್ತಾ ಹೋಗುತ್ತೆ. ಸೊ ಅದರ ಒಂದು ಚಿತ್ರಾತ್ಮಕ ವಸ್ತುಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಕ್ಕಂಥದ್ದು. ಸೊ ಅಲ್ಲಿ ಅಬ್ರಿವೇಷನ್ಸ್ ಎಲ್ಲ ಆನ್ಸರ್ ಇರುತ್ತೆ. ಹಾಗಾಗಿ ನೀವು ಅಬ್ರಿವೇಷನ್ಸ್ಗಳ ಫಸ್ಟು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ತಿಳ್ಕೊಳ್ತಾ ಹೋಗಿ. ಆಲ್ಮೋಸ್ಟ್ ಅಬ್ರಿವೇಷನ್ ಮೇಲೆ ಒಂದು 5ರಿಂದ 10 ಕ್ವಶನ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ 400 ಅಬ್ರಿವೇಷನ್ಸ್ಗಳನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಒಂದು ವೀಡಿಯೋದಲ್ಲಿ. ಸೊ ಅದನ್ನು ಫಸ್ಟು ನೀವು ಒಂದು ಕೀ ಪಾಯಿಂಟ್ ಮಾಡಿಕೊಂಡು ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗಿ. ಓಕೆ ಫ್ರೆಂಡ್ಸ್, ಇಷ್ಟು ವಿಡಿಯೋ 30 ಕ್ವಶನ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.